ಹಾಯ್ ಹಲೋ ಫ್ರೆಂಡ್ಸ್, ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ರಿಲೀಸ್ ಆಗಿದೆ. ಟ್ರೈಲರ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಟ್ರೈಲರ್ ನೋಡ್ತಿದ್ರೆ ಬೇರೆ ಲೆವೆಲ್ ಆ್ಯಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಟ್ರೈಲರು ಅದೇ ಕ್ವಾಲಿಟಿಲಿದೆ ಮತ್ತು ಟ್ರೈಲರಲ್ಲಿ ಏನು ಬಿಟ್ಕೊಡದೆ ಇದ್ರೂ ಸಹ ಆ್ಯಕ್ಷನು ಈ ಸಿನಿಮಾದಲ್ಲಿ ಯಾವ ರೇಂಜಿಗೆ ಇರುತ್ತೆ ಅನ್ನೋದನ್ನು ಈ ಒಂದು ಟ್ರೈಲರ್ ಮೂಲಕ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಹೇಳೋದಾದರೆ ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗೋದು ಈ ಒಂದು ಸೀನಿಂದ. ಅಂದರೆ ಒಂದು ಹೆಲಿಕಾಪ್ಟರ್ ಜೆಟ್ ಹೋಗ್ತಿರೋವಂಥ ಸೀನ್ಗಳು. ಆದರೆ ಮುಖ್ಯವಾದ ಸೀನ್ ಬರೋದು ಮುಂದೆ ಏನಂದರೆ ಈ ಒಂದು ಹೇಳ್ತಾರಲ್ಲ, ಅಂದರೆ ಪಾಕಿಸ್ತಾನದಲ್ಲಿ ಇರ್ತಾರಲ್ಲ ಆರ್ಮಿಗಳು, ಅಲ್ಲಿನ ಆರ್ಮಿಗಳು ಹೇಳ್ತಾರೆ ಒಬ್ಬ ಇಂಡಿಯನ್ ಬಂದು ಇಲ್ಲಿ ಪಾಕಿಸ್ತಾನದಲ್ಲಿ ಒಂದು ಕೊಲೆನ ಮಾಡಿದ್ದಾನೆ. ಸೊ ಹೀಗಾಗಿ ಅವನ್ನ ಹುಡುಕ್ಬೇಕು, ಅವನ್ನ ಬಿಡಬಾರ್ದು, ಈ ಪಾಕಿಸ್ತಾನದಿಂದ ಓಕೆ ಬಿಡಬಾರ್ದು. ಅವನ ಅವನ ಐಡೆಂಟಿಟಿ ಏನಂದರೆ ಒಂದು ಇಂಡಿಯನ್ ಅನ್ನೋ ಟ್ಯಾಟು, ಮತ್ತು ಅವನ್ನ ಬಿಡಬಾರ್ದು ಅಂತ ಪಾಕಿಸ್ತಾನಿ ಸೋಲ್ಜರು ಅಲ್ಲಿನ ಪಾಕಿಸ್ತಾನಿಗೆ ಹೇಳ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಹೇಳೋವಂಥ ಡೈಲಾಗು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಏನಕ್ಕಂದರೆ ಮಾರ್ಟಿನು ಪಾಕಿಸ್ತಾನಿಗೆ ಒಂದು ಯಾವುದೋ ಮಿಷನ್ ಮೂಲಕ ಹೋಗಿರ್ತಾನೆ, ಅಂದರೆ ಒಂದು ಸ್ಪೈ ಇರ್ತಾನೆ ಅಂತಲೇ ಹೇಳ್ಬೋದು ಮಾರ್ಟಿನು. ಆ ಮಾರ್ಟಿನನ್ನು ಸ್ಪೈ ಗ್ರೂಪ್ ಇರ್ಬೋದು. ಸೊ ಅಲ್ಲಿ ಅರ್ಜುನನ್ನು, ಅಂದರೆ ಇವ್ರ ಹೆಸರು ಅರ್ಜುನ ಆಗಿರೋದ್ರಿಂದ ಸಿನಿಮಾದಲ್ಲಿ ಇವ್ರ ಹೆಸರು ಧ್ರುವ ಸರ್ಜಾ ಅವ್ರ ಹೆಸರು ಅರ್ಜುನ ಅಂತೆ. ಸೊ ಹೀಗಾಗಿ ಅರ್ಜುನು ಪಾಕಿಸ್ತಾನಿಗೆ ಹೋಗ್ಬಿಟ್ಟು ಸ್ಪೈ ಆಗಿ ಹೋಗಿರ್ತಾನೆ. ಸೊ ಅಲ್ಲಿ ಮರ್ಡ್ರ್ ಏನಕ್ಕೆ ಮಾಡ್ದ, ಮತ್ತು ಅದರಿಂದ ಕಾರಣ ಏನು, ಮತ್ತು ಏನಾಗುತ್ತೆ ಅನ್ನೋದನ್ನು ನಾವು ಸಿನಿಮಾದಲ್ಲೇ ನೋಡಬೇಕಾಗಿದೆ. ಇದರಲ್ಲಿ ಅಷ್ಟೊಂದು ಏನು ಬಿಟ್ಕೊಟ್ಟಿಲ್ಲ, ಆದರೂ ಕೂಡ ಸ್ವಲ್ಪ ಮೇನಾಗಿ ಆ್ಯಕ್ಷನ್ ಕಡೆನೇ ಫೋಕಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಒಂದು 2 ಕಡೆ ಮಾತ್ರ ಧ್ರುವ ಸರ್ಜಾ ಅವರ ಡೈಲಾಗ್ ಇದೆ. ಸೊ ಅದು ಕೂಡ ಇಂಗ್ಲೀಷಲ್ಲಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡೋಕೆ ಕನ್ನಡದಲ್ಲಿ ಬಿಡಲಿಲ್ಲ ಇಲ್ಲಿ, ಯಾಕಂದರೆ ಇರೋದೇ 2 ಡೈಲಾಗು, ಅವು ಕೂಡ ಇಂಗ್ಲೀಷಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ಬಿಟ್ಟಿಲ್ಲ. ಬಟ್ ಥಿಯೇಟ್ರಲ್ಲಿ ಕನ್ನಡದಲ್ಲಿ ಇದ್ದೇ ಇರುತ್ತೆ, ಅದಂತೂ ನೋವರಿ, ಪಕ್ಕ ಇದ್ದೇ ಇರುತ್ತೆ ಅನಿಸುತ್ತೆ. ಏನಕ್ಕಂದರೆ ಇದು ಕನ್ನಡ ಸಿನಿಮಾ, ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಸೊ ಈ ಒಂದು ಎಂಟ್ರಿ ಸೀನು ಸಖತ್ತಾಗಿತ್ತಂತಲೇ ಹೇಳ್ಬೋದು, ಹಿಂಗೆ ಗರಾಬಾಗ್ತಿರ್ತಾರೆ. ಸೊ ಹೀಗಾಗಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ವರ್ಲ್ಡ್ ವೈಡ್ ಆ್ಯಕ್ಷನ್ನ ಆಕ್ಯುಪೈನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಟ್ರೈಲರು ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ಹುಡುಕ್ತಾರೆ, ಯಾವ ರೀತಿ ಏನಕ್ಕೆ ಮಾಡ್ದ ಕೊಲೆನ, ಮತ್ತು ಇದ್ರ ಹಿಂದೆ ಇರೋಂಥ ಕಾರಣ ಏನು ಅನ್ನೋದನ್ನು ಇಲ್ಲಿ ಬಿಟ್ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಅದನ್ನು ಥಿಯೇಟ್ರಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಅಲ್ಲೇ ನೋಡಬೇಕು ವಿಸಲ್ ವೈಸು. ಮತ್ತು ಈ ರೀತಿ ಎಲ್ಲ ಟ್ಯಾಂಕರ್ ಬಳಸಿ ಬೇರೆ ಲೆವೆಲಲ್ಲಿದೆ ಅಂತ ಹೇಳ್ಬೋದು. ಆ್ಯಕ್ಷನು ಮಾತ್ರ ಸೈಕಾಗಿದೆ ಇರುತ್ತೆ. ಕನ್ನಡದಲ್ಲಿ ಇದೇ ಮೊದಲಿಗೆ ಈ ರೇಂಜಿಗೆ ಆ್ಯಕ್ಷನು ಟ್ರೈಲರ್ ನೋಡಿದ್ದು, ಮತ್ತು ಬೇರೆ ಲೆವೆಲಲ್ಲಿ ಇರ್ಬೋದು. ಮತ್ತು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆ ಒಂದು ಬೈಕ್ ಚೇಸು ಕಾರ್ ಚೇಸು ನೋಡ್ತಾ ಇದ್ರೆ ನನಗೆ ಕಳೆದೋಗ್ಬೇಕು. ಸೊ ಈ ರೀತಿಯಾಗಿ ಇದೊಂದು ಇರುತ್ತೆ. ಮತ್ತು ಸ್ಪೈಯಾಗಿ ಒಂದು ಪಾಕಿಸ್ತಾನದಲ್ಲಿ ನಡೀತಿರೋಂಥ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಯಾವ ರೀತಿ ಇದೆ ಅನ್ನೋದನ್ನು ಇಂಡಿಯನ್ ಸೋಲ್ಜರ್ ಆಗಿ ಅರ್ಜುನ್ ಹೋಗಿರ್ತಾನೆ. ಸೊ ಹಾಗಾಗಿ ಯಾವ ರೀತಿ ನಡೆಯುತ್ತೆ, ಅಲ್ಲಿನ ಯಾವ ರೀತಿ ಕಂಟ್ರೋಲ್ ಮಾಡ್ತಾನೆ, ನಂತರ ಇಂಡಿಯಾಗೆ ಯಾವ ರೀತಿ ಮರಳಿ ವಾಪಸ್ ಬರ್ತಾನೆ. ಏನಕ್ಕಂದ್ರೆ ಈಗ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನೀವು ಟೀಸರಲ್ಲಿ ಟ್ರೈಲರಲ್ಲಿ ನೋಡ್ಬೋದು. ಯಾಕಂದರೆ ಈ ಥರ ಎಂಟ್ರಿ ಬರುತ್ತಲ್ಲ, ಟೀಸರಲ್ಲಿ ಹೋಸರು ಬಿಟ್ಟಿದ್ರಲ್ಲ, ಆ ಟೀಸರಲ್ಲಿ ಮತ್ತು ಟ್ರೈಲರಲ್ಲಿ ನೋಡಿದಾಗ ಪಾಕಿಸ್ತಾನಿಯವರು ಅರ್ಜುನನ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕರ್ಕೊಂಬರ್ತಾರೆ. ಇದರಲ್ಲಿ ಕೂಡ ಎಂಟ್ರಿ ಸೀನ್ ಬಂತಲ್ಲ, ಅದು ಜೈಲಿಗೆ ಕರ್ಕೊಂಬರೋದು, ಅಂದರೆ ಪಾಕಿಸ್ತಾನಿ ಜೈಲಿಗೆ. ಸೊ ಹಾಗಾಗಿ ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗ್ತಾನೆ, ಮತ್ತು ಇದು ಜೈಲಿಗೆ ಹೋಗಿರೋದೇ ಆ ಮಿಷನ್ಗೋಸ್ಕರನ, ಅಲ್ಲಿಂದನೇ ಏನಾದರೂ ಮಾಡ್ತಾನೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಹೀಗಾಗಿ ನಾವು ಇದರಲ್ಲೇ ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕಾಗಿದೆ. ಮತ್ತು ಸೆಕೆಂಡ್ ಟ್ರೈಲರ್ ಕೂಡ ಬರೆದಿದೆ, ಅದರಲ್ಲಿ ಏನಾದರೂ ಬಿಟ್ಟರೆ ನಾವು ಏನೋ ಸ್ವಲ್ಪ ಡಿಸ್ಕಸ್ ಮಾಡ್ಬೋದು. ಸುಮ್ಮನೆ ಕೆಲವೊಂದು ಪಾಯಿಂಟ್ಸ್ ಇಟ್ಕೊಂಡು ಇಲ್ಲಿ ಹೇಳೋಕ್ಕಾಗಲ್ಲ. ಸ್ಟೋರಿ ಸ್ವಲ್ಪ ಬೇರೆನೇ ಇರ್ಬೋದು, ಯಾಕೆಂದರೆ ಸ್ಟೋರಿ ವೈಸು ಒಂದು ಚಿಕ್ಕ ಡ್ರಾಮಾ ಇರುತ್ತಂತೆ. ಸೊ ಹೀಗಾಗಿ ಆ್ಯಕ್ಷನ್ ಕಡೆನೇ ತುಂಬ ಇದರ ಫೋಕಸ್ ಮಾಡಿದ್ದಾರೆ. ನಮ್ಮ ಎ ಪಿ ಅರ್ಜುನ್ ಅವರು ಈ ಫಸ್ಟ್ ಟೈಮೇ ಆ್ಯಕ್ಷನ್ ಮೂವಿನ ಮಾಡ್ತಾ ಇರೋದು. ಸೊ ಧ್ರುವ ಸರ್ಜಾ ಕೂಡ ಇದೊಂದು ಬೇರೆ ಲೆವೆಲು, ಅಂದರೆ ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ಲೆವೆಲಲ್ಲಿ ಇದು ಇರುತ್ತೆ. ಸೊ ಹೀಗಾಗಿ ಈ ಒಂದು ಸಿನಿಮಾದ ಮಾರ್ಟಿನ್ ಸಿನಿಮಾದ ಸ್ಟೋರಿ ಬರೆದಿರೋದು ಅರ್ಜುನ್ ಸರ್ಜಾ ಅವರು. ಅವರ ಸ್ಟೋರಿ ಆಲ್ಮೋಸ್ಟ್ ಜಾಸ್ತಿ ಅವರು ಈ ಒಂದು ಇಂಡಿಯಾ ಪಾಕಿಸ್ತಾನ ಮತ್ತು ಸೈನಿಕ ಸೋಲ್ಜರ್ಸ್ ಮೇಲೇ ಕೆಲವೊಂದು ಇರುತ್ತೆ. ಸೊ ನೋಡೋಣ, ಒಳ್ಳೆ ಆ್ಯಕ್ಷನ್ ಸೀನ್ಸು ನೋಡಿ. ಈ ಒಂದು ಇದೆಯಲ್ಲ ಫೋಟೋ, ಇದು ಸೀನು ತುಂಬಾ ಬೇರೆ ಲೆವೆಲಲ್ಲಿ ಇರುತ್ತೆ. ಅಂದರೆ ಅಷ್ಟೋ ಕಾರು ಗೀರು ಎಲ್ಲನ ಧ್ವಂಸ ಮಾಡಿಬಿಟ್ಟು ಫುಲ್ಲು ಕಠೋರವಾಗಿ, ಅಂದರೆ ಈ ರೀತಿಯಲ್ಲಿ ನಗ್ತಾರೆ ಧ್ರುವ ಸರ್ಜಾ ಅವರು. ಸೊ ಇದು ಥಿಯೇಟ್ರಲ್ಲಿ ಒಂದೊಳ್ಳೆ ಗೂಸ್ ಬಂಪ್ಸ್ ಕೊಡೋವಂಥ ಮೂಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು, ಒಂದು ಸೀನು. ಸೊ ಹಾಗಾಗಿ
ಈ ರೀತಿಲಿ ಇದೆ ಟ್ರೈಲರು. ತುಂಬ ಚೆನ್ನಾಗಿದೆ ನೋಡಿ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾ ಮೂಲಕ ನಾವು ಬೇರೆ ಲೆವೆಲ್ ಆ್ಯಕ್ಷನ್ಸು, ಮತ್ತು ಕನ್ನಡಕ್ಕೆ ಒಂದೊಳ್ಳೆ ಬೇರೆ ರೀತಿಯ ಒಂದು ಒಳ್ಳೆ ಸಿನಿಮಾ ಕಮ್ಬ್ಯಾಕ್ ಆಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ ಡೈರೆಕ್ಟ್ ಮಾಡೋದು ಗೊತ್ತಿರೋ ಎ.ಪಿ. ಅರ್ಜುನ್ ಅವರು. ಸೊ ಇವರು ಲವ್ ಸ್ಟೋರಿ ಸಿನಿಮಾನ ಡೈರೆಕ್ಟ್ ಮಾಡ್ತಾರಾದರೆ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಮೇನಾಗಿ ಈ ಸಿನಿಮಾದಲ್ಲಿ ಅಂದರೆ ಈ ಟ್ರೈಲರಲ್ಲಿ ನೋಡಿದಾಗ ಧ್ರುವ ಸರ್ಜಾ ಅವರಿಗೆ ಬೇರೆ ರೀತಿಯ ಸ್ವ್ಯಾಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟ್ರೈಲರಲ್ಲಿ 2 ಸಾರಿ ನಗುವಂಥದ್ದು ಒಂದು ಬೇರೆ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಉದಯ್ ಕೆ ಮೆಹ್ತಾ ಅವರು ಬಂಡವಾಳನ ಹೂಡಿದ್ದಾರೆ. ಸೊ ರಿಚ್ನೆಸ್ಸು ಎದ್ದು ಕಾಣುತ್ತೆ ದುಡ್ಡು ಹಾಕಿರೋದು ಯಾವ ರೀತಿ ಅಂತ. ಸೊ ಹಾಗಾಗಿ ಈ ಒಂದು ಔಟ್ಪುಟ್ನ ಕೊಡೋಕ್ಕಾಗಿರೋದು. ಮತ್ತು ಆ ಒಂದು ಗನ್ ಶಾಟು ಎಲ್ಲ ಒಂದೇ ಸೀನ್ನ ಅಲ್ಲಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಿಬಿಟ್ಟು ಟ್ರೈಲರ್ ಥರ ಹಾಕಿದ್ದಾರೆ. ಟ್ರೈಲರ್ ಒನ್ನು ತುಂಬ ಚೆನ್ನಾಗಿದೆ ನೋಡಿ ಯೂಟ್ಯೂಬಲ್ಲಿ. ಕನ್ನಡ ಭಾಷೆಯಲ್ಲಿಲ್ಲ, ಬಟ್ ಇಂಗ್ಲೀಷಲ್ಲಿ ನೋಡಿ, ಯಾಕಂದರೆ ಕನ್ನಡ ಡೈಲಾಗ್ ಇರಲ್ಲ ಸಲಕ್ಕೆ. ಅಕ್ಟೋಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.